ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಾನು ನಿಮ್ಮ ಪ್ರೀತಿಯ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲಿಂದ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ತಿಳ್ಕೊಳ್ಳೋಣ ಅಂತಂದರೆ, ನಿನ್ನೆ ನಾನು ಹೇಳಿದ್ನಲ್ವಾ, ನೆಲಮಂಗಲದಿಂದ ಒಂದು ಪೋರ್ಟಲ್ ಬಿತ್ತು, ಅದನ್ನು ಸಿಟಿಗೆ ಬಂದ್ಬಿಟ್ಟು ಡ್ರಾಪ್ ಹಾಕಾದ್ಮೇಲೆ ಡೆನ್ಸೋ ಆನ್ ಮಾಡಿದ್ದೀನಿ. ಯಾವ್ದಾದ್ರು ಆರ್ಡ್ರ್ ಬೀಳುತ್ತೋ ನೋಡೋಣ, ವೆಯ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳಿದ್ದಲ್ವ ಸ್ನೇಹಿತರೆ. ಡೆನ್ಸೋ ಆನ್ ಮಾಡಿದ್ದೀನಿ. ಡೆನ್ಸೋ ಆನ್ ಮಾಡಿ ಒಂದು ಆರ್ಡ್ರ್ ಕೂಡ ಬಿದ್ದಿದೆ. ಈ ಆರ್ಡ್ರನ್ನ ಪಿಕಪ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಬನ್ನಿ, ಪೀಕ್ ಅವರ್ ಆಗಿರೋದ್ರಿಂದ ರಾತ್ರಿ 10 ಗಂಟೆವರೆಗೂ ಡೆನ್ಸೋದಲ್ಲಿ ಕೆಲಸ ಮಾಡೋಣ. ಎಷ್ಟು ಅರ್ನಿಂಗ್ಸ್ ಆಗುತ್ತೆ, ಹಾಗೆ ಎಷ್ಟು ಇನ್ಸೆಂಟಿವ್ ಬರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಆರ್ಡರ್ ಪಿಕಪ್ ಹತ್ರ ಹೋಗೋಣ. ಗುರುವೇ, ಫುಡ್ ಡೆಲಿವರಿಲಿ ಫುಡ್ ಕೊಡೋಕ್ಕೆ ಮಾತ್ರ ಈ ಅಪಾರ್ಟ್ಮೆಂಟ್ಗಳಿಗೆ ಬರಬೇಕು. ಆದರೆ ಈ ಡೆನ್ಸೋದಲ್ಲಿ ಪಿಕಪ್ ಮಾಡೋಕ್ಕೂ ಕೂಡ ಅಪಾರ್ಟ್ಮೆಂಟಿಗೆ ಕಳಿಸೋರು ಸ್ನೇಹಿತರೆ. ಏನು ಐಟಮ್ ಇದೆಯೋ ಏನೋ ಅಂತ ಗೊತ್ತಿಲ್ಲ. ಬನ್ನಿ ಹೋಗಿ ಪಿಕಪ್ ಮಾಡೋಣ. 306 ಸರ್, ಡೆನ್ಸೋ ಇಂದ ಐಟಮ್ ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ. ಏನಂತ ಗೊತ್ತಿಲ್ಲ. ಓಕೆ, ಥ್ಯಾಂಕ್ ಯು ಸರ್. ಸ್ನೇಹಿತರೆ, ಫುಡ್ ಇದು ಸಬ್ಮಿಟ್. ಸ್ನೇಹಿತರೆ, ಆರ್ಡ್ರ್ ಪಿಕ್ ಮಾಡಿದ್ದೀನಿ. ಸೊ ಚೆಲ್ಲೋಗದೆ ಇದ್ದರೆ ಸಾಕಪ್ಪ. ಫುಡ್ಗೂ ನನಗೂ ಮೊದಲೇ ಆಗಬರಲ್ಲ. ನಾವಿಗೇಷನ್. ಸ್ನೇಹಿತರೆ, ಫಸ್ಟ್ ಟೈಮು ಈ ಅಪಾರ್ಟ್ಮೆಂಟ್ಗಳಲ್ಲಿ ಫುಡ್ ಡೆಲಿವರಿ ಮಾಡೋದು ಬದಲು ಪಿಕಪ್ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮ್ ಸ್ನೇಹಿತರೆ. ಒಂಥರ ಚೆನ್ನಾಗಿದೆ. ಯಾವಾಗಲೂ ಸ್ವಿಗ್ಗಿ ಝೊಮ್ಯಾಟೋದಲ್ಲೆಲ್ಲ ಫುಡ್ ಡೆಲಿವರಿ ಮಾಡಿ ಅಭ್ಯಾಸ ಅಪಾರ್ಟ್ಮೆಂಟ್ಗಳಿಗೆ. ಆದರೆ ಇಲ್ಲಿ ಪಿಕಪ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಅಂಥ ವಿಪರ್ಯಾಸ. ಸ್ನೇಹಿತರೆ, ಈ ಬಿಗ್ ಬಜಾರ್ ಇತ್ತಲ್ಲ, ಓರಿಯನ್ ಮಾಲ್ ಎದುರುಗಡೆ ಫುಲ್ಲು ಟ್ರಾಫಿಕ್ ಜಾಮ್ ಸ್ನೇಹಿತರೆ. ಅಮ್ಮಮ್ಮ ಅಂದರೆ ಸುಮಾರು 1 ಕಿಲೋಮೀಟ್ರ್ವರೆಗೂ ಬರೀ ಟ್ರಾಫಿಕ್ ಜಾಮೇ ಇದೆ. ಅವಾಗಿಂದ ನೋಡ್ತಾಯಿದ್ದೀನಿ. ನನಗಿನ್ನು 1.2 ಕಿಲೋಮೀಟ್ರ್ ಇದೆ ಡೆಲಿವರಿ. ಇದು ಫಸ್ಟ್ನೇ ಆರ್ಡ್ರು 6 ಗಂಟೆಯಿಂದ. ಆಲ್ರೆಡಿ 7 ಗಂಟೆ ಆಯಿತು. ಅದು ಬರೀ ಕೇವಲ 34 ರೂಪಾಯಿ ಆರ್ಡ್ರು. ಸೊ 10 ಗಂಟೆವರೆಗೂ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ಸೊ 10 ಗಂಟೆವರೆಗೂ ಮಾಡಿ ಎಷ್ಟು ಇನ್ಸೆಂಟಿವ್ ಬಂತು, ಹಾಗೆ ಎಷ್ಟು ಅರ್ನಿಂಗ್ಸ್ ಆಯಿತು ಎಲ್ಲ ತಿಳಿಸ್ಕೊಡ್ತೀನಿ ನಿಮಗೆ ಈ ವಿಡಿಯೋದಲ್ಲಿ. ಬಟ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಡೆಲಿವರಿ ಬಾಯ್ಸ್ಗಳು ಕಷ್ಟ ನೋಡಿ ಸ್ನೇಹಿತರೆ, ಎಷ್ಟು ಇರ್ತದೆ. ಡೆಲಿವರಿ ಲೊಕೇಶನ್ ಹತ್ರ ಬಂದಿದ್ದೀನಿ. ಕಾಲ್ ಮಾಡ್ತಾಯಿದ್ದೀನಿ. ಓಕೆ ಸ್ನೇಹಿತರೆ, ಅಲ್ಲಿದ್ದಾರೆ ಕಸ್ಟಮರು. ಸರ್, ಅಲೋಕಲ್ಲ? ಓಕೆ ಸರ್, ಥ್ಯಾಂಕ್ ಯು. ಫಸ್ಟ್ನೇ ಆರ್ಡ್ರು ಡೆಲಿವರಿ ಮಾಡಿದ್ದೀನಿ. ನೆಕ್ಸ್ಟ್ ಆರ್ಡ್ರಿಗೆ ವೆಯ್ಟ್ ಮಾಡೋಣ. ಕರೆಕ್ಟಾಗಿ ಝೋನ್ ಒಳಗಡೆ ಇದ್ದೀನಿ. ಇನ್ಸೆಂಟಿವ್ ನೋಡೋದಾದರೆ 80 ರೂಪಾಯಿ ಮಾಡಿದ್ರೆ 100 ರೂಪಾಯಿ ಕೊಡ್ತಾನೆ. ಹಾಗೆ 125 ಮಾಡಿದ್ರೆ 165 ರೂಪಾಯಿ ಕೊಡ್ತಾನೆ. 220 ರೂಪಾಯಿ ಮಾಡಿದ್ರೆ 290 ರೂಪಾಯಿ ಕೊಡ್ತಾನೆ. ಹಾಗೆ 300 ರೂಪಾಯಿ ಮಾಡಿದ್ರೆ 395 ಕೊಡ್ತಾನೆ. ಸೊ 375 ಮಾಡಿದ್ರೆ 500 ರೂಪಾಯಿ ಕೊಡ್ತಾನೆ. ಸೊ ನಮಗಾಗೋದು ಅಟ್ಲೀಸ್ಟು ಕೊನೆಗೆ 375 ರೂಪಾಯಿವರೆಗೂ ಟ್ರೈ ಮಾಡೋಣ. ಅಷ್ಟು ಮಾಡಿದ್ರೆ 500 ರೂಪಾಯಿ ಇನ್ಸೆಂಟಿವ್ ಬರುತ್ತೆ. ಸೊ ಅಷ್ಟು ಮಾಡೋಕ್ಕಾಗುತ್ತೋ ಇಲ್ಲ ನೋಡೋಣ. ಬನ್ನಿ ನೆಕ್ಸ್ಟ್ ಆರ್ಡ್ರಿಗೋಸ್ಕರ ವೆಯ್ಟ್ ಮಾಡೋಣ. ಸಿಕ್ಕಾಪಟ್ಟೆ ಚಳಿ ಸ್ಟಾರ್ಟ್ ಆಯಿತು. ಸೊ ಗ್ಲೌಸ್ ಹಾಕ್ಕೊಂಬಿಡೋಣ. ಇನ್ನು 10 ಗಂಟೆವರೆಗೂ ಉರಿಬೇಕಲ್ಲ. ಈಗ ಇನ್ನು 7:15. 10 ಗಂಟೆ ಮೇಲೆ ಏನಕ್ಕಿರಲ್ಲ ಅಂತ ಕೇಳ್ಬೋದು ಸ್ನೇಹಿತರೆ. 10 ಗಂಟೆ ಮೇಲೆ ಪೀಕ್ ಅವರ್ ಇಲ್ಲ. ಸೊ ಡೆನ್ಸೋ ಆರ್ಡ್ರುಗಳು ಬೀಳೋದು ಕಡಿಮೆ 10 ಗಂಟೆ ಮೇಲೆ ಹೇಳ್ಬೇಕು ಅಂತಂದರೆ. ನೋಡಿ, ಪೀಕ್ ಟೈಮಲ್ಲೇ ಎಲ್ಲೋ ಅವಾಗ ಒಂದೊಂದು ಕೊಡ್ತಾನೆ. ಇನ್ನು 10 ಗಂಟೆ ಮೇಲೆ ಇದ್ಬಿಟ್ರೆ ಅಷ್ಟೇ ಸುಮ್ಮನೆ ಆನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಆದ್ದರಿಂದ 10 ಗಂಟೆವರೆಗೂ ಎಷ್ಟಾಗುತ್ತೆ ಅಷ್ಟು ಮಾಡೋಣ. ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ. ಗ್ಲೌಸ್ ಹಾಕ್ಕೊಂಬಿಡ್ತೀನಿ ರೀ ಸ್ನೇಹಿತರೆ. ಹಾಗೆ ಮೊಬೈಲ್ ಚಾರ್ಜರ್ ಕೂಡ ಕಡಿಮೆ ಐತೆ, ಚಾರ್ಜರ್ ಹಾಕ್ಕೊಂಬಿಡ್ತೀನಿ. ಡೆನ್ಸೋದಲ್ಲಿ ಹೆಂಗೆ ಆರ್ಡರ್ಗಳು ಜಾಸ್ತಿ ಸಿಗುತ್ತೆ ಅಂತ ನೋಡೋದಾದರೆ ನೋಡಿ ಸ್ನೇಹಿತರೆ, ಇಲ್ಲಿ
ಬ್ಲೂ ಕಲರ್ ಇದೆಯಲ್ಲ, ಈ ಬ್ಲೂ ಕಲರು ಫುಲ್ಲು ಡಿಮ್ ಆಗಿದ್ರೆ ಆರ್ಡ್ರ್ಗಳು ಕಡಿಮೆ ಅಂತ ಇರುತ್ತೆ. ಸೊ ಬ್ಲೂ ಕಲರು ತುಂಬ ಬ್ರೈಟ್ ಆಗಿದ್ರೆ ಆರ್ಡ್ರ್ಗಳು ಜಾಸ್ತಿ ಇರುತ್ತೆ. ಸೊ ಅದು ನೋಡೋದಾದರೆ ಸ್ನೇಹಿತರೆ, ಫುಲ್ಲು ಡಲ್ ಇದೆ ಅನ್ನೋದಾದರೆ ಈ ಬ್ಲೂ ಕಲರ್ ಏನಿದೆಯೋ ಮ್ಯಾಪಲ್ಲಿ ಇದು ಫುಲ್ಲು ಡಿಮ್ ಆಗಿಬಿಡುತ್ತೆ ಸ್ನೇಹಿತರೆ. ನೋಡಿ, ಇದು ಫುಲ್ಲು ಡಿಮ್ ಆಗಿಬಿಡುತ್ತೆ. ಒಂದ್ಸರಿ ತೋರಿಸ್ತೀನಿ ನೋಡಿ ನಾನು ನಿಮಗೆ. ಇವಾಗ ಫುಲ್ಲು ಬ್ರೈಟ್ ಇದೆ, ಯಾಕಂತಂದರೆ ಆರ್ಡ್ರ್ಗಳು ಜಾಸ್ತಿ ಬರುತ್ತಲ್ಲ, ಅದಕ್ಕೆ ಫುಲ್ ಬ್ರೈಟ್ ಇದೆ. ನನಗೆ ಝೋನು ಯಾವ್ದಾವ್ದು ಕೊಟ್ಟಿದ್ದಾನೆ ಅಂತ ನಿಮಗೆ ಡೌಟ್ ಇರ್ಬೋದು, ಅದನ್ನು ನಾನು ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ನನ್ನ ಝೋನ್ ಬಂದ್ಬಿಟ್ಟು ಸ್ನೇಹಿತರೆ, ನಾನಿರೋದು ನೆಲಮಂಗಲ ಆಗಿರೋದ್ರಿಂದ, ಸೊ ನೆಲಮಂಗಲಕ್ಕೆ ಹೋಗೋಕ್ಕೆ ಹತ್ರ ಆಗಲಿ ಅಂತ ಹೇಳ್ಬಿಟ್ಟು ನನಗೆ ಇಷ್ಟು ಝೋನನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ರಾಜಾಜಿನಗರ, ಯಶವಂತಪುರ, ಮಲ್ಲೇಶ್ವರಮು, ಬಸವೇಶ್ವರ ನಗರ, ಮತ್ತಿಕೆರೆ, ಅಶ್ವಥ್ ನಗರ, ಪೀಣ್ಯ, ಸಂಜಯ್ ನಗರ, ಸುಂಕುತ್ಕಟ್ಟೆ, ನಾಗರಬಾವಿ, ಹಾಗೆ ನಾಗಸಂದ್ರ, ಸಹಕಾರ ನಗರ, ಇಷ್ಟು ಏರಿಯಾಗಳು ನನಗೆ ಕೊಟ್ಟಿರ್ತಾನೆ. ಇದಿಷ್ಟು ನನ್ನ ಝೋನಲ್ಲೇ ಬರುತ್ತೆ. ಸೊ ನನ್ನ ಝೋನ್ಗೆ ಇದನ್ನು ಕೊಟ್ಟಿದ್ದಾನೆ. ಯಾಕೆಂದರೆ ನಾನು ಇದೇ ಸರೌಂಡಿಂಗಲ್ಲಿ ಓಡಾಡಿಸ್ತಾನೆ. ನನ್ನ ಕೆಲಸ ಮುಗಿದ ಕೂಡಲೇ ನಾನು ಹಿಂಗೆ ನೆಲಮಂಗಲದ ಮೇಲೆ ತುಮಕೂರು ಹೈವೇಲಿ ನೆಲಮಂಗಲಕ್ಕೆ ಹೋಗ್ಬೋದಲ್ವಾ. ಸೊ ಆದ್ದರಿಂದ ನನಗೆ ಈ ಝೋನ್ನ ಕೊಟ್ಟಿದ್ದಾನೆ. ಈ ಥರ ಇದೆ ಸ್ನೇಹಿತರೆ ಝೋನ್. ಡೆನ್ಸೋದಲ್ಲೂ ಕೂಡ ಝೋನ್ನ ಕೊಡ್ತಾನೆ, ಬಟ್ ದೊಡ್ಡದಾಗಿ ಕೊಡ್ತಾನೆ. ಒಂದು 8ರಿಂದ 10 ಕಿಲೋಮೀಟ್ರ್ ಸರೌಂಡಿಂಗ್ ಈ ಥರ ಕೊಡ್ತಾನೆ ಸ್ನೇಹಿತರೆ. 2ನೇ ಆರ್ಡ್ರ್ ಕೊಟ್ಟಿದ್ದಾನೆ, ಅಕ್ಸೆಪ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. 2ನೇ ಆರ್ಡ್ರ್ ಕೊಟ್ಟಿದ್ದಾನೆ ಡೆನ್ಸೋದಲ್ಲಿ. ಈ ಡೆನ್ಸೋ ಏನು ಮಾಡ್ತಿದ್ದಾನೆ ಅಂದರೆ ಪಿಕಪ್ ಲಾಂಗ್ ಎಳಿತಾ ಇದ್ದಾನೆ ಸ್ನೇಹಿತರೆ. ಯಾಕೆಂದರೆ ಇನ್ಸೆಂಟಿವ್ ಕೊಡ್ತೀನಲ್ಲ ಅಂತ ಹೇಳ್ಬಿಟ್ಟು ಪಿಕಪ್ ಲಾಂಗ್ ಕೊಡ್ತಾನೆ. ಬನ್ನಿ, ಪಿಕಪ್ ಲೊಕೇಶನ್ ಸ್ನೇಹಿತರೆ 1.3 ಇದೆ, ಹೋಗೋಣ. ಡೆನ್ಸೋದಲ್ಲಿ ಇನ್ನೊಂದು ಹೇಳ್ಬೇಕು ನಿಮಗೆ, ಫುಡ್ ಏನಾದ್ರು ಬುಕ್ ಮಾಡಿದ್ರೆ ರೆಸ್ಟೋರೆಂಟ್ಗಳಲ್ಲಿ ಇದರಲ್ಲಿ ಆರ್ಡರ್ ID ಗಳು ಕೊಡಲ್ಲ, ಬರೀ ನೇಮ್ ಮಾತ್ರ ಇರುತ್ತೆ. ಸೊ ನಾವಿಲ್ಲಿ ಬಂದ್ಬಿಟ್ಟು ಇವ್ರನ್ನ ಡೆನ್ಸೋಯಿಂದ ಅಂತ ಹೇಳಿದ್ರೆ ಸಾಕು, ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ನೇಮ್ ಅಂತ ಕೇಳ್ತಾರೆ, ಅಖಿಲ್ ಅಂತ. ಈಗ ಬುಕ್ ಮಾಡಿರೋ ಕಸ್ಟಮರು ಅಖಿಲ್ ಪಿಲ್ಲೈ ಅಂತ. ಸೊ ಅವರು ಕೇಳಿದೆ, ನಾನು ಈ ರೆಸ್ಟೋರೆಂಟವ್ರನ್ನ ಕೇಳಿದೆ, ಸರ್ ಡೆನ್ಸೋದಲ್ಲಿ ಯಾಕೆ ಆರ್ಡರ್ ID ಗಳು ಕೊಡಲ್ಲ ಅಂತ ಕೇಳಿದೆ. ಅದರಲ್ಲಿ ಆರ್ಡರ್ ID ಬರೋಲ್ಲ, ಬರೀ ನೇಮ್ ಅಷ್ಟೇ ಬರುತ್ತೆ ಅಂತ ಹೇಳಿದ್ರು. ಈಗ ಐಟಮ್ ಕೊಡ್ತೀನಿ ಅಂತ ಹೇಳಿದ್ದಾರೆ, ನೋಡೋಣ ಪಿಕಪ್ ಮಾಡೋಣ ಸ್ನೇಹಿತರೆ. ಆರ್ಡ್ರ್ ಕೊಟ್ಟವ್ರೆ, ಫೋಟೋ ತೆಗೆದ್ಬಿಟ್ಟು ಅಪ್ಲೋಡ್ ಮಾಡಬೇಕು. ಇನ್ಫಾರ್ಮ್ ಆರ್ಡ್ರ್ ಕೊಟ್ಟಿದ್ದೀನಿ ಬ್ರೋ. ಸ್ಟಾರ್ಟ್ ಡೆಲಿವರಿ. ನ್ಯಾವಿಗೇಷನ್ 5 ಕಿಲೋಮೀಟ್ರ್ ಹಾಕೊಂಡಲ್ಲ ಗುರು. 5 ಕಿಲೋಮೀಟ್ರಿಗೆ ಬರೀ 41 ರೂಪಾಯಿ ಡೆನ್ಸೋ. ಹಾಂ, ಮೆಟ್ರೋಪಾಲಿಸ್. ಎಷ್ಟು ಸರ್? ಡೆನ್ಸೋ ಡೆಲಿವರಿ ಇದೆಯಾ? ಹೌದು, ಫುಡ್ ಡೆಲಿವರಿ ಇದೆ. ಇದೆಯಪ್ಪ, ಇದೆ. ಎಲ್ಲಿ ಗುರು, ಇವ್ರು ಯಾರು ಬರ್ತಾನೆ ಇಲ್ಲ. ಏನು ಮಾಡೋದು ಗುರು, ಎಲ್ಲೋದ್ರು ಗುರು ಇವರು ಬುಕ್ ಮಾಡ್ತಾರೆ, ಬರೋದೇ ಇಲ್ಲ. ಫುಡ್ ಬುಕ್ ಮಾಡ್ತಾರೆ, ಈಸ್ಕೊಳ್ಳೋಕ್ಕೆ ಬರಲ್ವಲ್ಲಪ್ಪ. ಗುರು ಏನು ಗುರು ಮಾಡೋದೀಗ? ಈ ಫ್ಲ್ಯಾಟ್ ಹತ್ರ ಬಂದು ಹತ್ರ 1/4 ಗಂಟೆ ಮೇಲಾಯಿತು ಸ್ನೇಹಿತರೆ, 10 ನಿಮಿಷ ಮೇಲಾಗಿದೆ. ಬಟ್ 3-4 ಸರಿ ಬೆಲ್ ಮಾಡಿದ್ದೀನಿ, ಡೋರ್ ತಟ್ಟಿದ್ದೀನಿ, ಯಾರೂ ರೆಸ್ಪಾನ್ಸ್ ಮಾಡ್ತಾಯಿಲ್ಲ, ಕಾಲು ರಿಸೀವ್ ಮಾಡ್ತಾಯಿಲ್ಲ. ಹಾಗೆ ಕಸ್ಟಮರ್ ಸಪೋರ್ಟ್ ತಗೊಂಡಿದ್ದೀನಿ ಸ್ನೇಹಿತರೆ. ಕಾಲ್ ರಿಕ್ವೆಸ್ಟ್, ಕಸ್ಟಮರ್ ಕಾಲ್ ಮಾಡ್ತಾರೆ, ಮಾತಾಡಿ ನೋಡೋಣ ಏನಾಗುತ್ತೆ ಅಂತ. ಯಾವ್ಯಾವ ರೀತಿ ಪ್ರಾಬ್ಲಮ್ಸ್ಗಳು ಬರ್ತವೆ ನೋಡಿ. ಆಲ್ರೆಡಿ 8 ಗಂಟೆ 2 ನಿಮಿಷ ಆಯಿತು. 40-80 ರೂಪಾಯಿ ಸಂಪಾದನೆ ಮಾಡಿದ್ದೀನಿ 6 ಗಂಟೆಯಿಂದ 8 ಗಂಟೆವರೆಗೂ. ಇದು ಅರ್ನಿಂಗ್ಸ್ ಅಂತ ಹೇಳ್ಕೊಳಕ್ಕಾಗುತ್ತಾ? ನಾಚಿಕೆ ಆಗುತ್ತಷ್ಟೇ. ಅಯ್ಯೋ ದೇವ್ರೆ. ಇಲ್ಲ ಸರ್, ನಿಮ್ಗೆ ಗೇಟ್ ಹತ್ರ ಇಟ್ಬಿಡ್ಲ? ನಾನು ಅವಾಗಿಂದ ಬೆಲ್ ಮಾಡ್ತಾಯಿದ್ದೀನಿ. ಹಾಂ ಹಾಂ, ಗೇಟ್ ಹತ್ರ ಇಟ್ಬಿಡ್ಲಾ? ನೀವು ಅವ್ರು ತಲುಪಿಸ್ತೀರಲ್ಲ? ಮೆಸೇಜ್ ಹೋಗಿರುತ್ತೆ, ಆಲ್ರೆಡಿ ಮೆಸೇಜ್ ಹೋಗಿರುತ್ತೆ. ಹಾಂ ಹಾಂ, ಅದಕ್ಕೆ ಎಂಟ್ರಿ ಮಾಡೋದು. ಹಾಂ ಹಾಂ ಹಾಂ, ಅದೇ ಡೌಟು, ಇಷ್ಟು ಬೇಗ ಇಷ್ಟೊತ್ತಾಗಿದೆ. ಬೇಕಾದ್ರೆ ಟೇಬಲ್ ಮೇಲೆ ಇಟ್ಬಿಟ್ಟು ಕಾಲ್ ಮಾಡಿ ಹೇಳ್ಬಿಡಿ. ಕಾಲ್ ಕನೆಕ್ಟ್ ಅವರು ಕಾಲು ಎತ್ತಾ ಇಲ್ಲ, ನೆಟ್ವರ್ಕ್ ಸಿಗಲ್ಲ. ಅವರು ಅಕಸ್ಮಾತ್ ನನಗೆ ಕಾಲ್ ಮಾಡ್ತಾರೆ ಅನ್ಸುತ್ತೆ. ಸರಿ, ಏನು ತೊಂದರೆ ಇಲ್ಲ. ಫುಡ್ ಎಲ್ಲ ಅಲ್ಲಿ ಇರುತ್ತೆ. ಓಕೆ ಓಕೆ ಸರ್. ಫ್ಲಾಟ್ ನಂಬರ್ ಓಕೆ ಸರ್. ಅದು ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ ಇದು. ಅದು
ಈ ಟ್ರಿಬಲ್ ಒಂದು ಬರ್ತಿದ್ದೀಗ ಹಾಂ 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 ಅದ್ಮೇಲೆ ನಾವು ನಂಬರ್ ಹಾಂ ಸರಿ ಅಣ್ಣ ಆಯಿತು. ಓಕೆ ಓಕೆ ಸ್ನೇಹಿತರೆ, ಒಂದು 10 ನಿಮಿಷ 1/4 ಗಂಟೆ ಅಲ್ಲೇ ವೆಯ್ಟ್ ಮಾಡಿದ್ದಾಯಿತು. ಕಸ್ಟಮರ್ ಬರ್ತಾರೆ ಅಂತ ಬರಲಿಲ್ಲ. ಸೊ ಇವ್ರು ಸೆಕ್ಯೂರಿಟಿ ಅಣ್ಣ ಅಲ್ಲಿ ಇಟ್ಬಿಟ್ಟು ಹೋಗಿ ಅಂತ ಅಂದರು, ಅದಕ್ಕೆ ಅಲ್ಲೇ ಇಟ್ಟಿದ್ದೀನಿ. ಸೊ ಈಗ ನೆಕ್ಸ್ಟ್ ಆರ್ಡ್ರಿಗೆ ವೆಯ್ಟ್ ಮಾಡೋಣ ಸ್ನೇಹಿತರೆ. ನೆಕ್ಸ್ಟ್ ಆರ್ಡ್ರ್ ಮಾಡಿದ್ರೆ ಸ್ವಲ್ಪ ಇನ್ಸೆಂಟಿವ್ ಬರುತ್ತೆ. ದಯವಿಟ್ಟು ಸ್ನೇಹಿತರೆ ವೀಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ, ಅಲ್ಲಲ್ಲೇ ಸ್ಕಿಪ್ ಮಾಡಿ ನೋಡೋಕೆ ಹೋಗಬೇಡಿ. ಆಮೇಲೆ ಸ್ಕಿಪ್ ಮಾಡಿ ನೋಡಿ ಏನೂ ಅರ್ಥ ಆಗದೆ ಆಮೇಲೆ ನನ್ನ ಮೇಲೆ ಗೂಬೆ ಕೂರಿಸ್ತೀರ ಅಥವಾ ನನ್ನನ್ನು ಬೈಕತ್ತೀರ, ಎಲ್ಲ ಫೇಕ್, ನೀನು ಆ ಥರ ವೀಡಿಯೋ ಮಾಡ್ತೀಯ ಈ ಥರ ವೀಡಿಯೋ ಮಾಡ್ತೀಯ ಅಂತ ಬೈಕತ್ತೀರ. ಸೊ ದಯವಿಟ್ಟು ವೀಕ್ಷಕರೇ ವೀಡಿಯೋನ ಫುಲ್ ನೋಡಿ ಆಮೇಲೆ ಮಾತಾಡಿ, ನಿಮಗೆಲ್ಲ ಅರ್ಥ ಆಗುತ್ತೆ ನೀಟಾಗಿ ಅಂತ ಹೇಳ್ತಾ ಹಾಗೆ ಕಂಟಿನ್ಯೂ ಮಾಡೋಣ ಬನ್ನಿ. ಸಿಕ್ಕಾಪಟ್ಟೆ ಲೇಟ್ ಮಾಡ್ತಾವನೆ ಆರ್ಡ್ರ್ ಕೊಡೋದು ನೋಡಿ. 6 ಗಂಟೆಯಿಂದ 8 ಕಾಲ ಆಯಿತು, ಕೇವಲ 2 ಆರ್ಡ್ರ್ ಮಾಡಿರೋದು. ಆ 2 ಆರ್ಡ್ರು ಕೂಡ ಚಿಕ್ಕ ಆರ್ಡ್ರುಗಳೇ. ಸೊ ಏನು ಮಾಡೋದು ಸ್ನೇಹಿತರೆ, ಡೆನ್ಸೋದಲ್ಲಿ ಪೀಕ್ ಟೈಮು ಅಂತ ಬರ್ತೀವಿ, ಅವನೇನೋ ಇನ್ಸೆಂಟಿವ್ ಹೊಡಿತಾರೆ ಅಂತ ಆರ್ಡ್ರ್ ಕೊಡಲ್ವೋ ಏನೋ ಒಂದು ಅರ್ಥ ಆಗ್ತಿಲ್ಲ. CR ಟಾಸ್ಕ್ ನೋಡಿ ಸ್ನೇಹಿತರೆ, 41 ರೂಪಾಯಿ ಒಂದು, 34 ರೂಪಾಯಿ ಒಂದು, 2 ಆರ್ಡ್ರ್ ಮಾಡಿದ್ದು. ಒಂದು 7:32 ಪಿಕ್ ಮಾಡಿರೋದು, ಒಂದು 6:37 ಒಂದು ಪಿಕ್ ಮಾಡಿರೋದು, ಸೆಕೆಂಡ್ ಒನ್ನು 7:32 ಅಲ್ಲಿಗೆ 1 ಅವರ್ಗೆ ಒಂದೊಂದು ಆರ್ಡ್ರ್ ಕೊಟ್ಟವನು ಅಷ್ಟೇ. ಏನು ಮಾಡೋ ಸ್ನೇಹಿತರೆ, ಈ ಥರ ಆದರೆ ಟಾರ್ಗೆಟ್ ಹೊಡಿಬೇಕು ಅಂದ್ಕೊಂಡಿದ್ದೆ. ಪೀಕ್ ಟೈಮು ಇವಾಗ ಆರ್ಡ್ರುಗಳು ಚೆನ್ನಾಗಿ ಬರಬೇಕಲ್ಲ, ಏನಕ್ಕೆ ಆರ್ಡ್ರ್ ಕೊಡ್ತಾಯಿಲ್ಲ ಅಂತ ಅರ್ಥ ಆಗ್ತಾಯಿಲ್ಲ. ಸೊ ಡೆನ್ಸೋ ಆರ್ಡ್ರುಗಳು ಕಡಿಮೆ ಹೇಳ್ಬೇಕು ಅಂತ ಅಂದರೆ ಡೆನ್ಸೋ ಎಲ್ಲ ಹೆಂಗೆ ಮಾಡ್ತಾರೆ ಅನ್ನೋದೇ ಅರ್ಥ ಆಯ್ತಲ್ಲ. ಆರ್ಡ್ರೇ ಕೊಡ್ತಾಯಿಲ್ಲ ಗುರು ಇಂಥ ಪೀಕ್ ಟೈಮಲ್ಲಿ. ಅದನ್ನು ಇಂಥ ಟೈಮಲ್ಲಿ ಒಳ್ಳೊಳ್ಳೆ ಆರ್ಡ್ರುಗಳು ಸಿಗ್ತವೆ, ಆದರೆ ನನಗೆ ಆರ್ಡ್ರೇ ಕೊಡ್ತಾಯಿಲ್ವಲ್ಲ ಗುರು ಇವನು. 75 ರೂಪಾಯಿ ಆಗಿದೆ ನೋಡಿ. 6 ಗಂಟೆಗೆ ಲಾಗಿನ್ ಆಗಿದ್ದು, 6ರಿಂದ 8:35 ಆಯಿತು. ಬರೀ 75 ರೂಪಾಯಿ ಮಾಡ್ಕೊಂಡು ಕೂತಿದ್ದೀನಿ. ಅಟ್ಲೀಸ್ಟ್ ಇನ್ನೊಂದು ಆರ್ಡ್ರನ್ನು ಕೊಟ್ಟರೆ 100 ರೂಪಾಯಿ ಇನ್ಸೆಂಟಿವ್ ಬರುತ್ತೆ, ಅದನ್ನಾರು ಹೊಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ತುಂಬ ಬೇಜಾರಾಗ್ತದೆ ಈ ಥರ ಆಗ್ಬಿಟ್ರೆ. ಡೆನ್ಸೋ ಮಾಡೋರ ಗತಿ ಅದೋ ಗತಿ. ಇನ್ನೊಂದಾದ್ರೂ ಸಿಕ್ಕಿದ್ರೆ 100 ರೂಪಾಯಿ ಇನ್ಸೆಂಟಿವ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ, ಅದನ್ನೂ ಕೊಡ್ತಾಯಿಲ್ಲ. ತುಂಬ ಬೇಸರದ ಸಂಗತಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಥರ ಆದರೆ ಆಗಲ್ಲ, ವರ್ಕೌಟ್ ಆಗಲ್ಲ ಗುರು ನಮ್ಮಂಥ ಡೆಲಿವರಿ ಬಾಯ್ಸ್ಗಳಿಗೆ. ಯಾಕೆ ಅಂತಂದರೆ ನಾವು ಒಂದು ಟೈಮ್ ಇಟ್ಕೊಂಡು ಬರ್ತೀವಿ, ಇಷ್ಟು ಟೈಮ್ ಒಳಗಡೆ ಇಷ್ಟು ಅರ್ನಿಂಗ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ. ನೋಡಿ ಬಂದರೆ ಈ ಥರ ಎಲ್ಲ, ಈ ಥರ ಅರ್ನಿಂಗ್ಸ್ ಟೈಮು, ಪೀಕ್ ಅವರು ಅರ್ನಿಂಗ್ಸ್ ಟೈಮು, ವೀಕೆಂಡಲ್ಲೇ ಈ ಥರ ಆದರೆ ಇನ್ನು ಸೆಂಟ್ರಲ್ ಹೆಂಗೆ ಡೆನ್ಸೋ ಗತಿ? ಅಥವಾ ನನ್ನ ಏರಿಯಾ ಕಡೆ ಅಥವಾ ನನ್ನ ಝೋನ್ ಕಡೆನೇ ಹಿಂಗೆ, ಇಲ್ಲ ಬೇರೆ ಕಡೆ ಎಲ್ಲ ಕಡೆನೂ ಡೆನ್ಸೋ ಇದೇ ಥರ ಆಗ್ಬಿಟ್ಟಿದೆಯಾ ಒಂದು ಅರ್ಥ ಆಗ್ತಾಯಿಲ್ಲ. ಯಾರು ಡೆನ್ಸೋ ಮಾಡೋರು ಇದ್ದರೆ ಒಂದು ಕಮೆಂಟ್ ಮಾಡಿ, ಯಾವ ಥರ ಇದೆ ನಿಮಗೆ, ಯಾವ ಥರ ಅರ್ನಿಂಗ್ಸ್ ಆಗುತ್ತೆ ಏನು ಎತ್ತ ಅಂತ ಒಂದು ಡೀಟೇಲ್ಸ್ ತಿಳಿಸಿ ನನಗೂ. ಅಟ್ಲೀಸ್ಟ್ ಸ್ವಲ್ಪ ಅರ್ನಿಂಗ್ಸ್ ಆಗುತ್ತೆ, ನಾನು ಬಂದಿರೋ ತಕ್ಕನಾಗಿ ಸ್ವಲ್ಪ ಪೆಟ್ರೋಲ್ ಖರ್ಚಾದರೂ ಆಗುತ್ತೆ, ಒಂದು 200-300 ರೂಪಾಯಿ ಉಳಿಸ್ಕೊಂಡು ಹೋಗೋಣ ಅಂತ ಬಂದರೆ ಆರ್ಡ್ರೇ ಕೊಡೋದು ಬೇಡವಾ? ಇದು ಲಾಸ್ಟ್ ಆರ್ಡ್ರ್ ಕೊಟ್ಟಿರೋ ಸ್ನೇಹಿತರೆ, ಕೊಟ್ಟುಬಿಟ್ಟು ಆಲೇ ನಾನು 1 ಅವರ್ ಆಯ್ತಾ ಬಂತು, ಇನ್ನೂ ನನಗೆ ಆರ್ಡ್ರ್ ಕೊಡಲಿಲ್ವಲ್ಲ. ಅದು ಇಂಥ ಪೀಕ್ ಟೈಮಲ್ಲೇ ಹಿಂಗೆ ಆರ್ಡ್ರುಗಳು ಡಿಲೇ ಮಾಡಿದ್ರೆ ಇನ್ನು ನಾರ್ಮಲ್ ಟೈಮಲ್ಲಿ ಇನ್ನು ಹೆಂಗೆ ಕೊಡ್ತಾನೆ ಹೇಳಿ, ಲೆಕ್ಕ ಹಾಕ್ಕೊಳ್ಳಿ ನೀವೇ. ದಯವಿಟ್ಟು ಸ್ನೇಹಿತರೆ ಯಾರೂ ಕೂಡ ಡೆನ್ಸೋ ಮಾತ್ರ ಲಾಗಿನ್ ಆಗೋಕ್ಕೆ ಹೋಗಬೇಡಿ, ಡೆನ್ಸೋ ಆರ್ಡ್ರುಗಳ್ನ ತಗೋಬೇಡಿ ಸ್ನೇಹಿತರೆ, ಚೆನ್ನಾಗಿಲ್ಲ ಇದು ಡೆನ್ಸೋ. ಈ ಕಡೆ ಇದು ಯಶವಂತಪುರ ಮತ್ತು ಪೀಣ್ಯ ಸೆಕೆಂಡ್ ಸ್ಟೇಜು ಈ ಕಡೆ ಎಲ್ಲ ಆರ್ಡ್ರುಗಳೇ ಬೀಳ್ತಾಯಿಲ್ಲ. ಇದು ಇಂಥ ಪೀಕ್ ಅವರಲ್ಲಿ ಆರ್ಡ್ರುಗಳಿಲ್ಲ. ಸೊ ಇನ್ನು ನಾರ್ಮಲ್ ಟೈಮಲ್ಲಿ ಹೆಂಗೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ, ಇದ್ರ ಮೇಲೆ ನೀವಿಷ್ಟ. ನಾನೀಗ ನೋಡಿರೋ ಪ್ರಕಾರ ಆರ್ಡ್ರುಗಳೇ ಬೀಳ್ತಾಯಿಲ್ಲ ನೋಡಿ. ಲಾಸ್ಟ್ ನಾನು 75 ರೂಪಾಯಿ ಮಾತ್ರ ಅರ್ನ್ ಮಾಡಿರೋದು, ಅದಾದಮೇಲೆ ಮಾಡೇ ಇಲ್ಲ. ಟೋಟಲ್ 2 ಟಾಸ್ಕ್ ಮಾಡಿರೋದು, ಅದು ಎಷ್ಟು ಗಂಟೆಯಿಂದ 6:30 ಈಗ ಆಲ್ರೆಡಿ 9 ಗಂಟೆ ಆಯಿತು. ಬರೀ ಕೇವಲ 2 ಟಾಸ್ಕು 75 ರೂಪಾಯಿ ಅಷ್ಟೇ ನಾನು ಮಾಡಿರೋದು. ಇದ್ರ ಮೇಲೆ ನಿಮ್ಮಿಷ್ಟ ಸ್ನೇಹಿತರೆ. ಗ್ಯಾರಂಟಿ ಗುರು, ತುಂಬ ಬೇಜಾರಾಯಿತು. ಡೆನ್ಸೋ ಮೇಲೆ ಅಲ್ಪ ಸ್ವಲ್ಪ ಇದ್ದಿದ್ದು ನಂಬಿಕೆನೂ ಹೋಯ್ತು ಗುರು. ಬರೀ ಕೇವಲ ಒಂದು 20-30 ರೂಪಾಯಿ ಆರ್ಡ್ರು, ಒಂದೇ ಒಂದು ಆರ್ಡ್ರ್ ಕೊಟ್ಟಿದ್ರೆ ನನಗೆ 100 ರೂಪೀಸ್ ಇದಾದರೂ ಬರ್ತಾಯಿತ್ತು ಇನ್ಸೆಂಟಿವು, ಅದನ್ನು ಕೊಟ್ಟಿಲ್ಲ ಇವನು. 20 ರೂಪಾಯಿ ಆರ್ಡ್ರು ಕೇವಲ. ಇನ್ನು ಒಂದು ಆರ್ಡ್ರನ್ನ ನಾನು 8 ಗಂಟೆಯಿಂದ 9:30 ಆಯಿತು, 1.5 ಅವರಿಂದ ವೆಯ್ಟ್ ಮಾಡ್ತಾಯಿದ್ದೀನಿ. ಡೆನ್ಸೋ ಇನ್ನೊಂದೇ ಒಂದು ಆರ್ಡ್ರ್ ಕೊಡಲಿಲ್ಲ. ಈ ಡೆನ್ಸೋ ಮೇಲೆ ಅಲ್ಪ ಸ್ವಲ್ಪ ನಂಬಿಕೆ ಇಟ್ಕೊಂಡಿದ್ದೆ, ಸೊ ಅದನ್ನು ಹೋಯ್ತು. ಇನ್ನು ಈ ಡೆನ್ಸೋನ ಯಾವತ್ತು ಮಾಡ್ತಿದ್ದೋ ನನಗಂತೂ ಅರ್ಥ ಆಗ್ತಾಯಿಲ್ಲ. ತುಂಬ ಬೇಜಾರು ಮಾಡಿಬಿಟ್ಟ ಇವತ್ತು. ಗುರುವೇ ಎಲ್ಲ ಡೆಲಿವರಿ ಅಪ್ಲಿಕೇಶನ್ನು ಅಷ್ಟೇ, ಕೆಲವೊಂದು ಸರಿ ಆರ್ಡ್ರುಗಳು ಚೆನ್ನಾಗಿ ಕೊಡ್ತಾನೆ, ಕೆಲವೊಂದು ಸರಿ ಆರ್ಡ್ರುಗಳೇ ಕೊಡಲ್ಲ. ಸೊ ಆದ್ದರಿಂದ ಇವತ್ತಿನ ಟೈಮು ನಂದು ಬ್ಯಾಡ್ ಟೈಮು ಅಂತಲೇ ಹೇಳ್ಬೋದು. ಯಾಕೆಂದರೆ ಸರಿಯಾಗಿ ಆರ್ಡ್ರ್ ಕೊಡಲಿಲ್ಲ. ಕೇವಲ 6 ಗಂಟೆಯಿಂದ 10 ಗಂಟೆವರೆಗೂ 4 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ನನಗೆ ಅರ್ನಿಂಗ್ಸ್ ಆಗಿರೋದು ಕೇವಲ 75 ರೂಪಾಯಿ ಅಷ್ಟೇ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ, ಅರ್ನಿಂಗ್ಸ್ ಇಷ್ಟೇ ಅಂತ ಹೇಳ್ಬಿಟ್ಟು. ಒಂದೊಂದ್ಸರಿ ಆರ್ಡ್ರ್ ಕೊಡ್ತಾನೆ, ಒಂದೊಂದ್ಸರಿ ಆರ್ಡ್ರ್ ಕೊಡಲ್ಲ. ಸೊ ಡೆನ್ಸೋ ಇನ್ನು ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಮಾಡೋಣ, ಸದ್ಯಕ್ಕಂತೂ ಮಾಡಲ್ಲ.
ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ ಇದು ನನ್ನ ರಿಕ್ವೆಸ್ಟು, ದಯವಿಟ್ಟು ಕಷ್ಟ ಬಿದ್ದು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸ್ವಲ್ಪ ವಿಡಿಯೋನ ವ್ಯೂಸ್ ಆಗೋ ಥರ ಮಾಡಿ, ರೀಚ್ ಆಗೋ ಥರ ಮಾಡಿ. ಯಾರಿಗಾದ್ರೂ ಡೆಲಿವರಿ ಅಪ್ಲಿಕೇಶನ್ನಲ್ಲಿ ಕೆಲಸ ಮಾಡೋವಂಥವ್ರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ. ಸ್ನೇಹಿತರೆ, ಇದು ನನ್ನ ರಿಕ್ವೆಸ್ಟು. ಧನ್ಯವಾದಗಳು. ಶುಭ ದಿನ.